ಇಡೀ ಊರಿಗೆ ಕೂಡ ಬರ್ತಾ ಇದ್ದಾರ. ನಮ್ಮ ಇಡೀ ರಾಜ್ಯದ ಜನರಿಗೆ ಮತ್ತು ಬೀದರ್ ಜಿಲ್ಲೆಯ ಒಂದು ನಮ್ಮ ನೌಕರಸ್ಥರಿಗೆ, ಅರೆ ನೌಕರಸ್ಥರಿಗೆ, ಬಿಸಿನೆಸ್ ಮ್ಯಾನ್ಗಳಿಗೆ, ಕಾಂಟ್ರಾಕ್ಟರ್ಗಳಿಗೆ ನಾವು ಮನವಿ ಮಾಡ್ತೀವಂದ್ರ ಈ ಹೋರಾಟದ ಬೆನಿಫಿಟ್ ಜಾಸ್ತಿ ತಾವೆಲ್ಲರೂ ತಗೋತಾ ಇದ್ದೀರಿ. ದಯಮಾಡಿ ನೀವು ಒಬ್ರು ಬರಬೇಕು, ಇಲ್ಲ ನಿಮ್ಮ ಬರ್ಲಿಕ್ಕೆ ಹೇಳಿದ್ರೆ ನಿಮ್ಮ ಪರವಾಗಿ 5 ಜನರಿಗೆ ಆ ಒಂದು ಹೋರಾಟದಲ್ಲಿ ಭಾಗಿಯಾಗುವಂತ ಒಂದು ವ್ಯವಸ್ಥೆಯನ್ನ ತಾವು ಮಾಡಿಕೊಡ್ಬೇಕು. ಬಸ್ ಅಂತೂ ಒಕ್ಕೂಟದಿಂದ ಆಗಿದೆ. ಯಾಕಂದ್ರೆ ಎಷ್ಟು ಯಾವುದೇ ಒಂದು ಹೋರಾಟ ನಾವು ಗೆಲ್ಲಬೇಕು, ನಮ್ಮ ಹಕ್ಕು ನಾವು ಪಡಿಬೇಕಂದ್ರೆ ಜನ ಬೆಂಬಲ ಬೇಕು. ಹಂಗಾಗಿ ಬರೀ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಒಬ್ಬರೇ ಮಾಡಿದ್ರೆ ಆಗಲ್ಲ. ಇಡೀ ಪ್ರತಿಯೊಬ್ಬ ಹೋರಾಟಗಾರ, ಪ್ರತಿಯೊಬ್ಬ ನೌಕರರು ನಾವೆಲ್ಲರೂ ಸೇರಿ ಮಾತ್ರ ನಾವು ಯಶಸ್ವಿ ಆಗಲಿಕ್ಕೆ ಸಾಧ್ಯ. ಇಲ್ಲದ್ರೆ ಈ ಸರ್ಕಾರ ಅವ್ರಿಗೆ ಗೊತ್ತಾಗಿದೆ, ಇವರು ಒಂದು ಡೈರೆಕ್ಟರ್, ಒಂದು ನಿಗಮ ಮಂಡಳಿ, ಇವರು ZP ಟಿಕೆಟ್, MLA ಟಿಕೆಟ್ಸ್ ಇವರು ಮೌನ ವಹಿಸ್ತಾರ. ಯಾರೇ ಹೋರಾಟ ಮಾಡ್ಬೇಕಂದ್ರೆ ಸಾರ್ವಜನಿಕರ ಹೋರಾಟ ಮಾಡ್ಬೇಕನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಮಾದಿಗ ಸಮುದಾಯದ ಎಲ್ಲಾ ಮಂತ್ರಿಗಳು ಹೋರಾಟ ಮಾಡ್ತಾರೆ, ಮುಖ್ಯಮಂತ್ರಿಗಳು ಪದೇ ಪದೇ ಒತ್ತಡ ಮಾಡ್ತಾರೆ. ಅದು ನಮ್ಮ ಸಮುದಾಯದ ನಾಯಕರು ಯಾರು ಹೊರ ಬರ್ತಾ ಇಲ್ಲ. ಓಪನ್ ಆಗಿ ಬರ್ಬೇಕು. ಯಾಕಂದ್ರೆ ಸ್ವಜಾತಿ ನಿಷ್ಠೆ, ಸ್ವಜಾತಿ ಪ್ರೇಮ ಇಟ್ಕೊಂಡು ನೀವು ಎಲ್ಲಾ ಜಾತಿಯವ್ರಿಗೂ ಗೌರವ ಕೊಡ್ರಿ, ಎಲ್ಲಾ ಜಾತಿಯವ್ರಿಗೂ ಕೆಲಸ ಮಾಡ್ರಿ. ಅದು ಸ್ವಜಾತಿದು. ಯಾಕಂದ್ರೆ ಇವತ್ತು ನಾವು ಮೌನ ವಹಿಸಿದ್ರೆ ಇಡೀ ಮುಂದಿನ ದಿನಗಳಲ್ಲಿ ಸಾವಿರಾರು ವರ್ಷಗಳ ಕಾಲ ನಮ್ಮ ಮುಂದಿನ ಪೀಳಿಗೆಗೆ, ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ನಾವೆಲ್ಲರೂ ಮೋಸ ಅನ್ಯಾಯ ಮಾಡ್ದಂಗಾಗ್ತದ. ಹಂಗಾಗಿ ಕಳಕಳಿ ಮನವಿ ಮಾಡ್ಕೊತೀವಿ. ಬೀದರ್ ಜಿಲ್ಲೆಯಲ್ಲಿ ಟ್ರೈನ್ಗಳ ಮೂಲಕ, ವ್ಯಾನ್ಗಳ ಮೂಲಕ, ನಮ್ಮ ಬಸ್ಗಳ ಮೂಲಕ ಎಷ್ಟೋ ಜನ ಹೋರಾಟಗಾರರು ಅವ್ರವ್ರ ವೆಹಿಕಲ್ ಮಾಡ್ಕೊಂಡು ಹೋಗ್ತಾ ಇದಾರೆ. ಹಂಗಾಗಿ ಈ ಒಂದು ಹೋರಾಟ ಯಶಸ್ವಿ ಆಗ್ಬೇಕು. ಒಂದ್ ವೇಳೆ ನಮಗೇನಾದ್ರೂ ಅನ್ಯಾಯ ಆದ್ರೆ ನಾವು ಯಾವುದೇ ಕಾರಣಕ್ಕೆ ಬಲಗೈ ಸಮುದಾಯ ಸುಮ್ಮನೆ ಸಾಧ್ಯ ಇಲ್ಲ. ಇಡೀ ಕರ್ನಾಟಕ ಬಂದ್ ಮಾಡುವಂತ ಶಕ್ತಿ ಬಲಗೈ ಸಮುದಾಯಕ್ಕಿದೆ. ಸರ್ಕಾರ ಕೂಡ ಪತನ ಮಾಡುವಂತ ಶಕ್ತಿ ಕೂಡ ಬಲಗೈ ಸಮುದಾಯಕ್ಕಿದೆ. ಬರೀ ನೀವು ಬಲಗೈ ಸಮುದಾಯಕ್ಕೆ ಇವ್ರೇನ್ ಮಾಡ್ಕೊಂಡು ಹೋಗ್ಬೇಡ್ರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ದ್ರೋಹ ಮಾಡಿದ್ರೆ ನೀವು ಏನಾದ್ರು ಬಲಗೈ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ರೆ ನಾವು 101 ಜಾತಿಗೂ ಅನ್ಯಾಯ ಮಾಡ್ಬೇಡ್ರಿ. ಎಲ್ಲರಿಗೂ ನ್ಯಾಯ ಕೊಡ್ಬೇಕು. ಏನು ರೋಸ್ಟರ್ ಮಾಡಿದ್ರಿ, ABC ವರ್ಗೀಕರಣ ಮಾಡಿದ್ರಿ, ಇದರಲ್ಲಿ ಸ್ಪಷ್ಟವಾಗಿ ಬಲಗೈ ಜಾತಿಗೆ ನಿರ್ನಾಮ ಮಾಡ್ಬೇಕಂತ ಮಾಡಿದ್ರಿ. ಈಗ ಆಯ್ತು, ಅವ್ರ ಪಾತ್ರ ಮುಗಿತು. ಯಾರು ನಾಗಮೋಹನ್ ದಾಸ್ ಅವರು ತಂದು ಸಬ್ಮಿಟ್ ಮಾಡಿದ್ರು, ಅವ್ರ ಪಾತ್ರ ಒಂದ್ ಕಡೆ ಮುಗಿತು. ಈಗ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ. ನಮಗೆ ಏನ್ ಅವ್ರ ವರದಿ ಕೊಟ್ಟಂತ ಅವ್ರ ಮೇಲೆ ಹೇಳಿ ಇವ್ರು ನಮ್ಗೊಂದು ಕಣ್ಣಿ ಸುಣ್ಣ ಬರೆಸುವಂತ ಕೆಲಸ ಸರ್ಕಾರ ಮಾಡ್ತಾ ಇದೆ. ಯಾವುದೇ ಕಾರಣಕ್ಕೂ ನಮ್ಮ ಸಮುದಾಯಕ್ಕೆ ನಾವು ಅನ್ಯಾಯ ಆಗಲು ಬಿಡಲ್ಲ. ನಾವೆಲ್ಲರೂ ಹೋರಾಟ ಮಾಡ್ತೀವಿ, ಉಗ್ರ ಹೋರಾಟ ಮಾಡ್ತೀವಿ, ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ಹೇಳಿ ಎಲ್ಲರೂ ಹೆಚ್ಚೆಚ್ಚು ಜನರು ಈ ಒಂದು ಹೋರಾಟದಲ್ಲಿ ಭಾಗವಹಿಸಬೇಕಾಗಿ ನಾನು ಕಳಕಳಿಯಿಂದ ಮನವಿ ಮಾಡುತ್ತೀನಿ.